ಗತಿಸಿದ ಭೂತವನ್ನೆನೆಯುತ ನಾಗನು. ಪ್ರಸ್ತುತ ಯಕ್ಷಗಾನದ ಸ್ಥಿತಿ ಅನ್ನುವಂಥದ್ದು ಹೇಗಿದೆ ಅಂತ ಹೇಳಿ ನಾನು ಇವಾಗ ನೋಡಿದ್ದೇನೆ ಕೆಲವು ಪ್ರಸಂಗದಲ್ಲಿ ಏತುಂಟು ಪದ್ಯ ಭಾಗವತರೆ ಅಂತ ಯಾವುದು ಅಂತ ಹೇಳುದಿಲ್ಲ. ಹೌದು, ಅದೇ ತಪ್ಪು ಅಂತ ಹೇಳುದು ನಾನು. ಎಷ್ಟು ಪದ್ಯ ಅಂತ ಕುಣಿಲಿಕ್ಕೆ ಮಾಡ್ತೇವೆ. ಹೌದು. ಪಾಲಿಸು ಶಂಕರ ತನಯನೇ ಗಜಮುಖ ಆಲಿಸು ಬಾಲೆಯ ಈ ಧ್ವನಿಯ. ಟೆಂಟ್ ಮೇಳದ ಅವನತಿ ಯಾಕೆ ಆಯ್ತು ಅಂತ ಹೇಳಬೇಕಾದ್ರೆ ಅದು ಯಾಕೆ ಅಂತ ಹೇಳಿ ಆಗುದಿಲ್ಲ. ಜನ ಇದ್ದ ದಿವಸ ಒಳ್ಳೇದು ಹೇಳೋದಿಲ್ಲ. ಜನ ಎಲ್ಲ ದಿವಸ ಒಳ್ಳೇದು ಹಾಡ್ಬೇಕು, ಒಳ್ಳೇದು ಮಾಡ್ಬೇಕು. ಯಾಕೆ ಭಾಗವತ ಅಂತ ಹೇಳಿದ್ರೆ ಮನೆಯಲ್ಲಿ ಹೋಗಿ ಹೇಳ್ತೇವೆ ಒಳ್ಳೆದು ಆಟೋ ದೂರಿರ್ತೇವೆ, ಹೆಚ್ಚಿನ ಆಟ ಮತ್ತೊಂದು ಕ್ಯಾಂಪ್ ಜನ ಆಗ್ತದೆ. ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ. ಯಕ್ಷ ಪಯಣದ ಕಥೆಯನ್ನ ಇವತ್ತು ಒಂದು ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕರಾವಳಿಯ ತೆಂಕುತಿಟ್ಟು ಭಾಗದಲ್ಲಿ ದಿಗ್ಗಜ ಕಲಾವಿದರೊಂದಿಗೆ, ದಿಗ್ಗಜ ಮೇಳದೊಂದಿಗೆ ತಿರುಗಾಟವನ್ನು ಮಾಡಿದಂತಹ ಕಡಬ ರಾಮಚಂದ್ರ ರೈಗಳನ್ನ ಅವರ ಯಕ್ಷಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ. ಭಾಗವತ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಗವತ್ರೆ, ಮೊದಲನೆಯದಾಗಿ ನನ್ನ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟದ್ದಕ್ಕೆ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸದ್ಯಕ್ಕೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಿಂದ, ಭಾಗವತಿಕೆ ಕ್ಷೇತ್ರದಿಂದ ಕೆಲವು ವರ್ಷಗಳಿಂದ ವಿಶ್ರಾಂತ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ದೀರಿ. ಸ್ವಲ್ಪ ದೂರ ಉಳಿದಿದ್ದೀರಿ. ಮೊದಲನೇದಾಗಿ ಹೇಗಿದೆ ಆರೋಗ್ಯ? ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ? ಒಂದು ಸಾಧಾರಣ 4-5 ವರ್ಷ ಕಲಿತು 5 ವರ್ಷ ಆಯಿತು. ಸದ್ಯ ಭಾಗವತಿಕೆ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ. ಮನೆಯಲ್ಲಿ ಕೃಷಿ ಅಥವಾ ಮತ್ತಿತರ ಕಾರ್ಯಗಳಲ್ಲಿ ಇರುವಂಥವರು. ಭಾಗವತ್ರೆ, ನಾನು ಯಕ್ಷಗಾನ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಕಡಬ ರಾಮಚಂದ್ರ ರೈಗಳು ಎಲ್ಲಿಯವರು ಅನ್ನುವಂತಹ ಪ್ರಶ್ನೆ ಇರ್ತದೆ. ಕೆಲವರಿಗೆ ಗೊತ್ತಿರ್ತದೆ ಕಡಬ ಅಂತ ಹೇಳಿ, ಎಲ್ಲಿ, ಏನು ಅಂತ ಹೇಳಿ, ಅಥವಾ ಇವರ ವೈಯಕ್ತಿಕ ಹಿನ್ನೆಲೆ ಏನು ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಪರಿಚಯವನ್ನು ಹೇಳೋದಾದ್ರೆ ಮೂಲತಃ ಎಲ್ಲಿಯವರು, ಏನು ಅಂತ ಹೇಳಿ. ನಾವು ಇಲ್ಲಿಯವರೇ. ನಮ್ದು ಇಲ್ಲಿ ಹತ್ತಿರ ನಡುಮಜಲ್ ಗೊತ್ತು ಅಂತ ತಂದೆ ಮನೆ. ನಡುಮಜಲ್ ಗೊತ್ತಿನವರು. ಕಡಬ ಸಮೀಪ ಇಲ್ಲಿ ಹತ್ತಿರ ನಮಗೆ. ಕಡಬ ಕಡಬ ಇಲ್ಲಿ ನಮ್ಮಲ್ಲಿ ಸ್ವಂತ ನಮ್ಮ ದೇವಸ್ಥಾನ ಉಂಟು. 10 ದಿವಸ ಜಾತ್ರೆ ಎಲ್ಲ ಆಗ್ತದೆ. ಸ್ವಂತ ದೇವಸ್ಥಾನ ಭೂತಸ್ಥಾನಗಳೆಲ್ಲ 10 ದಿವಸ ಉಂಟು ಜಾತ್ರೆ. ನಮ್ಮ ತಂದೆ ಮನೆ. ಇದು ತಂದೆ ಬರ್ತದೆ. ಯಾರು ನಿಮ್ಮದು ಬಾಲ್ಯ ಎಲ್ಲ ಇಲ್ಲಿ ಶಿಕ್ಷಣ ಅಥವಾ ಇದೆಲ್ಲ? ಮರ್ದಾಳ ಶಾಲೆಯಲ್ಲಿ ಹೈಯರ್ ಪ್ರೈಮರಿ, ಹೈಸ್ಕೂಲ್ ಕಡಬ, PUC ಸುಬ್ರಹ್ಮಣ್ಯ ಜೂನಿಯರ್ ಕಾಲೇಜಲ್ಲಿ. PUC ಯಾವ ಸಬ್ಜೆಕ್ಟ್ ಅಲ್ಲಿ? ಸೈನ್ಸ್ ವಿಭಾಗದಲ್ಲಿ BSc ಅನ್ನೇ ಆಗಿನ ಕಾಲದಲ್ಲಿ ನಮ್ಮ ಭಾಗವತರು ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಇದು. ನಂತರ ಅಲ್ಲಿಂದ ಹೇಗೆ ಯಕ್ಷಗಾನದ ಜರ್ನಿಗೆ ಹೇಗೆ ಬಂದೆ? PUC ಆದ ನಂತರ ಜಾಬ್ ಏನಾದ್ರು ಮಾಡಿದ್ರೆ? ಇಲ್ಲ, ಏನು ಮಾಡಲಿಲ್ಲ. ಆ ನಂತರ ನಾವು ಮನೆಯಲ್ಲಿದ್ದೆ. ಡಿಗ್ರಿ ಮಾಡಿದ ನಂತರ ಏನೂ ಆಗಲಿಲ್ಲ. ಮತ್ತೆ ಇಲ್ಲಿ ತಾಯಿ ಮತ್ತು ನಾವು ಇಬ್ಬರು. ತಂದೆ ನಾನು 1 ವರ್ಷ ಮಗು ಇರುವಾಗಲೇ ತೀರೋಗಿಲ್ಲ ತಂದೆಯವರು. ಮತ್ತೆ ತಾಯಿ ಮತ್ತು ನಾವಿದ್ದದ್ದು. ಹಾಗೆ ಮನೆಯಲ್ಲಿದ್ದೆ. ಆಗ ನಮಗೆ ಇಲ್ಲಿ ಹರಿನಾರಾಯಣ ಕೊಡ್ತಾಯರು, ಲೀಲಾವತಿ ಕೊಡ್ತಾಯರು ಗಂಡ, ಅವರು ನಮ್ಮ ಇಲ್ಲಿ ಹತ್ತಿರ ಕಡಬದಲ್ಲಿದ್ದವರು. ಅವರ ಮುಖಾಂತರ ಯಕ್ಷಗಾನಕ್ಕೆ ಭಾಗವತಿ ಕಲಿಯಕ್ಕೆ ಹೋದ್ರು. ನನಗೆ ಗುರುಗಳು ಹರಿನಾರಾಯಣ ಬೈಪಾಡಿದ್ದಾರೆ, ಲೀಲಾವತಿ ಬೈಪಾಡಿದ್ದಾರ ಗಂಡ. ಹೌದು, ಅವರು ಗುರುಗಳಾಗಿ ನಮಗೆ ಸಿಕ್ಕಿದ್ರು. ತಾವು ಇಲ್ಲಿಯೇ ಹತ್ತಿರ ಏನು ಭಾಗವತಿಗೆ ತರಗತಿಗೆ ಸೇರ್ಪಡೆಗೊಳ್ತೀರಿ. ಅಲ್ಲಿ ತರಗತಿ ಎಲ್ಲ ಉಚಿತವಾಗಿ ಕಲಿಸಿದ್ರು. ಹೌದು, ಉಚಿತವಾಗಿ ಅವರ ಮನೆಯಲ್ಲಿ ಅವರ ಮಗನಾಗಿ. ನಿಮಗೆ ಹೇಗೆ ಆಸಕ್ತಿ ಬಂತು ಅಂತ ಹೇಳಿ? ನಮ್ಮ ತಾಯಿಯ ಫ್ಯಾಮಿಲಿಯು, ತಂದೆ ಫ್ಯಾಮಿಲಿ ಯಕ್ಷಗಾನದ ಪ್ರಿಯರು ಇಬ್ಬರು. ನನ್ನ ತಾಯಿಯ ತಮ್ಮ ಒಬ್ಬರು ಭಾಗವತರು. ಇಲ್ಲಿ ಹವ್ಯಾಸಿ ಎಲ್ಲ ಹೋಗ್ತಿದ್ರು. ಮತ್ತೆ ತಂದೆಯವರು ಯಕ್ಷಗಾನ ಪ್ರೇಮಿಗಳೇ. ತಂದೆ ಮನೆಯವರು. ತಂದೆಯವರ ತಮ್ಮ ಹಾಸ್ಯಗಾರರು, ಮಿಡಿಯರ್ನವರ ಶಿಷ್ಯ, ಮಿಡಿಯರ್ ಅಣ್ಣಪ್ಪನವರ. ಅವರು ಮೇಳಕ್ಕೆಲ್ಲ ಹೋಗ್ಲಿಲ್ಲ, ಹವ್ಯಾಸಿಗೆಲ್ಲ. ಹಾಗಾದ್ರೆ ಯಕ್ಷಗಾನ ಇದರಲ್ಲಿ ಇದ್ದವು. ಮತ್ತೆ ನಾವು ಚಿಕ್ಕಂದಿನಿಂದಲೂ ಕರ್ನಾಟಕ ಮೇಳದ ದೊಡ್ಡ ಅಭಿಮಾನಿಗಳು.
ನಮಗೆ ಅವರಿಗೂ ದೊಡ್ಡ ನಂಟಿತ್ತು. ನನಗೆ ಆಗಲೇ ಮಂಡ್ಯಚರ ಪದ್ಯ ಎಲ್ಲ ಕೇಳುವಾಗ ನಾನು ಒಬ್ಬ ಭಾಗವತ ಆಗಬೇಕು ಅಂತ ಹಾಗೆ ಸೇರಿದ್ದಲ್ಲ. ಹಾಗಾಗಿ ತರಗತಿಯನ್ನ ಹರಿನಾರಾಯಣ ಬೈಪಾಡಿಕ ಅವರೊಂದಿಗೆ ಕಲಿತೀರಿ. ಅಲ್ಲಿ ಒಂದಷ್ಟು ಸಮಯ ಭಾಗವತಿಕೆ ಕಲಿತು ಮತ್ತೆ ಅಲ್ಲಿಂದ ಅಲ್ಲಿ ನಮಗೆ ಕ್ಲಾಸ್ ಆದ ಕೂಡಲೇ ಇಲ್ಲಿ ನಮಗೆ ಗಣೇಶ ಯಕ್ಷಗಾನ ಮಂಡಳಿ ಇತ್ತು ಕಡಬದಲ್ಲಿ. ಅಲ್ಲಿ ಆಗ ಪ್ರತಿ ವಾರ ತಾಣ ಮೊದಲೇ ಆಗ್ತಿತ್ತು. ಅದಕ್ಕೆ ನಾನು ಸಂಜೆ ಇವರ ಮನೆಗೆ ಗುರುಗಳ ಮನೆಗೆ ಹೋಗಿ ನಾನು ಹೇಳುವಷ್ಟು ಪದ್ಯವನ್ನು ಅವರು ಟಿಕ್ ಮಾಡಿ ಅದಕ್ಕೆ ಯಾವ ರಾಗ ಹಾಕಬೇಕು, ಹೇಗೆ ಹೇಳಬೇಕು, ಮತ್ತೆ ಅವರಿಗೆ ಅಗರಿ, ಮಂಡೆಚ್ಚ, ಬಲಿಪ, ಕಡತೋಕ ಎಲ್ಲ ಭಾಗವತರೊಟ್ಟಿಗೆ ತಿರುಗಾಡೆ ಮೊದಲಿನ ಅಗ್ರಮಾನ್ಯ ಭಾಗದ. ಹಾಗೆ ಅವರು ಅಗರಿಯವರು ಈ ಪದ್ಯವನ್ನು ಹೀಗೆ ಹೇಳ್ತಿದ್ದರು, ಮಂಡೆಚ್ಚರು ಹೀಗೆ ಹೇಳುವುದು, ಒಂದೇ ರಾಗದಲ್ಲಿ ಹೇಗೆ ಅಂತ ಎಲ್ಲ ಬೇರೆ ಬೇರೆ ಮಾಡಿ ತೋರಿಸಿದ್ರು. ಅದು ಹೇಗೆ ಹೇಳಬೇಕು ಹಾಗೆಲ್ಲ ಮಾಡಿ ನಾನು ಅವರೇ ಮೊದಲಿಗೆ ಕೂತ್ಕೊಳ್ಳಿಕ್ಕೆ. ಮೊದಲು ಯಾವ ಪ್ರಸಂಗದ ಪದ್ಯವನ್ನು ಹೇಳಿದ್ದು? ಮೊದಲು ಪಂಚವಟಿ ಇಲ್ಲಿ ಕಡಬದಲ್ಲಿ. ಅಲ್ಲಿ ಸಂಘದ ಆಟಗಳಲ್ಲಿ ದಿವಸ ತಾಳ ಮೊದಲಿಗೆ ಹೋಗ್ಲೇಬೇಕು. ಅವರ ಮನೆಗೆ ಹೋಗಿ ಅವರು ಟಿಕ್ ಮಾಡಿ ಕೊಡುದು ಪದ್ಯ ಎಲ್ಲ, ಪ್ರಸಂಗ ಯಾವನು ಗೊತ್ತಾದ ಹುಡ್ಲರಿಗೆ ಟಿಕ್ ಮಾಡಿ ಇಂಥ ಎಲ್ಲ ಪದ್ಯ ಕೊಡ್ಲಿಕ್ಕೆ ಈ ಪದ್ಯವನ್ನು ಹೀಗೆ ಹಾಡಬೇಕು ಅಂತ ಅವರೆದುರಲ್ಲಿ ಹಾಡ್ಬೇಕಲ್ಲಿ. ಮತ್ತೆ ಅಲ್ಲಿ ಮೊದಲಿಗೆ ಅವರೇ ಕೂತ್ಕೊಳ್ತಿದ್ರು, ಮೊದಲಿಗೆ ಅವರೇ ಬರ್ತಾ ಇದ್ರು. ತಪ್ಪಿದ್ರು ಕೂಡ ಹೇಳಿ ಮತ್ತೆ ತಪ್ಪಿದ್ರು ಮಾರನೇ ದಿವಸ ಕ್ಲಾಸಿಗೆ ಹೋಗಿ ಹೇಳ್ತಿದ್ರು. ಅಲ್ಪ ಚೂರು ಇಂಚ ಇಂಚ ಹರಿನಾರಾಯಣ ಬೈಪಾಡಿಕರಿಗೆ ಬಹುತೇಕ ಶಿಷ್ಯರಿದ್ದಾರೆ ಅಂತ ಕಾಣ್ತದೆ, ಪ್ರತಿಷ್ಠಿತ ಈಗಲೂ ಕೂಡ. ಯಾರು ತಮ್ಮ ಪ್ರಕಾರ ಗೊತ್ತಿದೆ ಯಾರು ಇದ್ದಾರೆ ಈಗ ಗೊತ್ತಿರೋ? ಗಿರೀಶ್ ಕಾಕೆ ಅವರ ಶಿಷ್ಯ, ಮತ್ತೆ ನಮ್ಮ ಇವ ಗುರುಪ್ರಸಾದ್ ಬೋಳಿಂಜಡ್ಕ ಆನಂದ್ ಗುಡಿಗಾರರು, ಹೌದು, ಕೊಂಕಣಾಜಿ ಅವರೆಲ್ಲ ಹೇಳಿದ್ರು. ಹೀಗೆ ಸಂಘಗಳಲ್ಲೆಲ್ಲ ತೊಡಗಿಸಿಕೊಡ್ತಾ ಇದ್ರಿ ಪದ್ಯವನ್ನ. ಆಮೇಲೆ ಇಲ್ಲಿ ಆಗ ಲೀಲಕ್ಕ ಮೇಳದಲ್ಲಿ ಇರ್ಲಿಲ್ಲ, ಅವರು ಕೂಡ ಇಲ್ಲಿ ಸಂಘ ಸಂಸ್ಥೆಗಳ ಆಟಕ್ಕೆಲ್ಲ ಅವರನ್ನು ಕರೀತಿದ್ರು, ಪದ್ಯಕ್ಕೆ ಬರ್ತಾರೆ. ಆಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ಸ್ವಲ್ಪ ಹೊತ್ತು ನನ್ನನ್ನು ಕೂತ್ಕೊಳ್ಸಿ. ಎಷ್ಟು ವರ್ಷ ತಮಗೆ? ನಾನೊಂದು 85ಕ್ಕೆ ಮೇಳಕ್ಕೆ ಸೇರಿದ್ದೆ, ಕುಂಬಳೆ ಮೇಳಕ್ಕೆ. ಆಗ ನನಗೊಂದು 20 ವರ್ಷ ಆಗಿರ್ಬೋದು. 20 ವರ್ಷ 20 ವರ್ಷದಲ್ಲಿ ಆಗ ಎಲ್ಲ ಆಗಿ ಅವ್ರು ಕರ್ಕೊಂಡು ಹೋಗಿದ್ರು. ಇಲ್ಲಿ ಆಟ ಇತ್ತು, ಹೇಳ್ತಿದ್ರು ನೀನು ಚೆನ್ನಾಗಿ ಆಟ ಉಂಟು, ಇಲ್ಲಿ ಬಾಯಾರ ಉಂಟು, ಬರೋಡಿಲ್ಲ ಅಂತ. ಅವರೇ ಕರ್ಕೊಂಡು ಹೋಗಿ ಅಲ್ಲಿ ಅವರಲ್ಲಿ ಹೇಳಿ ಸುರಿಗೆ ಸ್ವಲ್ಪ ಹೊತ್ತು ಪದ್ಯಕ್ಕೆ ಕೂತ್ಕೊಳಿಸಿ ಸಂಘದ ಪೀಠಿಗೆ ಪದ್ಯ ಹಾಡ್ಲಿಕ್ಕೆ ಎಲ್ಲ ಕೂತ್ಕೊಳಿಸಿದ್ರು. ಆಮೇಲೆ ಇಲ್ಲಿ ಒಂದು ಅರುವ ಮೇಳದ ಆಟ ಆಯ್ತು ಕಡಬದಲ್ಲಿ, ಆರನೇ ಶತಕದ್ದು. ಅವತ್ತು ಆಗ ಲೀಲಕ್ಕ ಅದರಲ್ಲಿ ಇದ್ರು ಮೇಳದಲ್ಲಿ. ಹಾಗೆ ನನಗೆ ಫೋನ್ ಮಾಡಿದ್ರು, ಈ ಬರೋಡುವಿನಿ ಸುರುಕೊನಿ ಸಂಗೀತದ ಪದವ ನೋಡಿ ಮೇಳೋಡು ಸುರುಕೊನಿ ಇದು ನಿತ್ಯ ವಿಷಯ ಪೂರ್ವರಂಗದೊಂದು ಹೇಳಬೇಕು ನೀನು, ನಾನಿದ್ದೇನೆ, ಫಸ್ಟಿಗೆ ಒಂದು ಸ್ಟೇಜಿಗೆ ಹತ್ತು ಇದಾಗಲಿ ಅಂತ ಹೇಳಿ ಹೋದೆ. ಅವತ್ತು ಪದ್ಯ ಆಡಿದೆ, ದನಿಗಳಿಗೂ ಖುಷಿ ಆಯ್ತಂತೆ. ಬರ್ಪಿರು ಮೇಳೋರು ಬರ್ಪಿರದೆ ಭವಿಷ್ಯತ್ತುಂಟು. ನಿಮಗೆ ಆಗ ಎಷ್ಟು ವರ್ಷ ವಯಸ್ಸು? 20 ವರ್ಷ ಅಷ್ಟೇ. ಅವ್ರು ಹೇಳಿದ್ರಂತೆ, ಕಲ್ಪೊಡುದು ಕಲ್ತಿದ್ದೇನೆ, ಮೇಲೆ ಬೇರೆ ಉದ್ಯೋಗಕ್ಕೆ ಹೋಗ್ತಿರ್ಲಿಲ್ಲ ಕೃಷಿ. ಹಾಗೆ ಕಲಿತಾ ಇದ್ರಿ, ಸಂಘಗಳಲ್ಲೆಲ್ಲ ಹಾಡ್ತಾ ಇದ್ರಿ, ಸಂಘದ ಆಟಕ್ಕೆಲ್ಲ ಹೋಗ್ತಿದ್ರಿ. ಅಲ್ಲಿಂದ ಸಂಘದ ಆಟದ ಪರಿಧಿಯನ್ನ ಬಿಟ್ಟು ತದನಂತರ ಹೇಗೆ ಮೇಳದ ಆದ್ರೆ ಕುಂಬಳೆ ಮೇಳ ನಮ್ಮ ಸಂಬಂಧಿಕರ ದಸಪ್ರಿಯ ನನಗೆ ಅಜ್ಜ ಆಗ್ಬೇಕು, ಅವರ ಮೇಳದ ನಾವು ಹೋಗ್ಲಿಲ್ಲ. ಹಾಗೆ ಶುರುವಿನ ವರ್ಷದ 2ನೇ ವರ್ಷಕ್ಕೆ ಮನೋಹರ್ ಕುಮಾರ್ ಅದಕ್ಕೆ ಸೇರಿದ ಕುಂಬಳೆ ಮೇಳ. ನಾನು ಹಾಡು ಹಾಡ್ತೇನೆ ಅಂತ ಗೊತ್ತಿತ್ತು ಅವನಿಗೆ, ಹಾಗೆ ನಾನು ಯಾರದ್ದು ಗೊತ್ತಿರಲಿಲ್ಲ. ಅವನಿಗೆ ಒಂದು ಮೇಳದಲ್ಲಿ ಎಂತ ಇತ್ತು ಅಂತ ಹೇಳಿದ್ರೆ, ಒಂದು ಮೇಳದ ಸೇರಿದ್ರೆ ನನಗೆ ಇಷ್ಟು ಆಟ ಅಂತ ಕಂಟ್ರಾಡಿಸಿಕೊಂಡಿದ್ದ ಅವನೇ ಮನೋಹರ್. ನನಗೊಂದು ಇಷ್ಟು ಆಟ ಬೇಕು ಅಂತ ಮೇಳದ ದನಿಯಿಂದ ವಹಿಸಿದ. ಆ ಎಲ್ಲ ಆಟಕ್ಕೂ ನನ್ನನ್ನು ಕರೀತಿದ್ದ ಮನೋಹರನೇ, ದಾಸರು ಇರಲಿ, ಅದು ಕೂಡ ನಾನು ಏನು ಗೊತ್ತಿಲ್ಲ. ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಅದರಲ್ಲಿ ಹೆಸರು ಹಾಕಿ ಅತಿಥಿ ಭಾಗವತರಾಗಿ ಕಡಬ ರಾಮಚಂದ್ರರಿಗೆ ಭಾಗವಹಿಸಲಿದ್ದಾರೆ ಅಂತ ಅವ್ರು ನಿಮ್ಮ ಪದ್ಯವನ್ನೆಲ್ಲ ಕೇಳ್ತಾ ಇದ್ರು. ಕೇಳಿಸಿದ್ರು.
ಇವರು ದಾಸಪ್ರಿಯ ಆಯ್ತು ಅವರ ಕಲ್ಪನೆ ದಾಲೆ ಜಾಯ್ ಬಾರಿ ಹೋಗುವಂತೆ ನಿಮ್ಮ ಸ್ವರ ಇಷ್ಟ ಅವರಿಗೆ ಇಷ್ಟ ಆಗಿದೆ. ದೊಡ್ಡ ದೊಡ್ಡ ಬ್ಯಾನರ್ ಎಲ್ಲ ಹಾಕ್ಲಿಕ್ಕಿತ್ತು. ಆ ಮೇಳದ ಭಾಗವತರ ಹೆಸರಿಲ್ಲ, ನನ್ನ ಹೆಸರು ಫೋಟೋ ಹಾಕಿ ಅತಿಥಿ ಭಾಗವತರ ಕಡಪ ರಾಮಚಂದ್ರ ಇವರು ಭಾಗವಹಿಸಲಿದ್ದಾರೆ. ಮುಖ್ಯ ಭಾಗವತರಾಗಿ ಯಾರಿದ್ರು ಆಗ ಹೆಬ್ಬಾರರು, ಶ್ರೀಧರ ಹೆಬ್ಬಾರು ಅಂತ, ಮತ್ತೆ ಇವರು ಸರಪಾಡಿ ಶಂಕರನಾರಾಯಣಕಾರ ಅಂತ ಅವರೆಲ್ಲಿದ್ರು ಕುಂಬಳದಲ್ಲಿ. ಅವರಲ್ಲಿ ಇದ್ರು ಕೂಡ ನಿಮ್ಮ ನನ್ನನ್ನು ಗೆಸ್ಟ್ ಆಗಿ ಯುವರಾಟಕ್ಕೆ ಹಾಗೆ ಹಾಗೆ ಅಲ್ಲಿ ಪದ್ಯ ಹೇಳುವಾಗ ಅಲ್ಲಿ ಅವರಿಗೆ ಖುಷಿ ಆಯ್ತಿಲ್ಲ ಕಲಾವಿದರಿಗೆಲ್ಲ. ಮಾರನೇ ಎಷ್ಟು ವರ್ಷ ಮೇಳಕ್ಕೆ ಭಾಗವತರಾಗಿ ಕುಂಬಳ ಮೇಳದಲ್ಲಿ ಒಂದು 3-4 ವರ್ಷ ಇದ್ದೆ. 4 ವರ್ಷ. ಹೇಗಿತ್ತು ಮೇಳದ ಒಡನಾಟ? ಆಗ ಶುರುವಲ್ಲ, ಶುರುವಿಗೆ ನಾನು ಒಂದು ವರ್ಷ ಸಂಗೀತ ಹಾಡಿ ಕೇಸರಿ ಕುಣಿಸಿ ಆ ನಂತರ ಸ್ವಲ್ಪ ರೆಸ್ಟ್ ಆಗಿ ಮಿಡ್ಲಿನಲ್ಲಿ ಲೀಲಕ್ಕ ಇದ್ರಾಗ ಕಾರಂತರು ಇದ್ರು. ಕಾರಂತರು ಮಧ್ಯೆ ಲೀಲಕ್ಕೆ ಮಧ್ಯೆ ಇದ್ದ ಕೂಡಲೇ ನಾನು ಸ್ವಲ್ಪ ಹೊತ್ತು ಹೇಳಲಿಕ್ಕೆ ಪ್ರಸಂಗ ಸ್ವಲ್ಪ ಹೊತ್ತಾಗ ತುಳು ಪ್ರಸಂಗ ಇರೋದು ಘಟ್ಟದ ಗರುಡೆ ಇರ್ತದೆ, ನೆನಪು ಬರುದಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಳ್ತಿದ್ದೆ, ಮತ್ತೆ ಪುನಃ ರೆಸ್ಟ್ ಹಾಗಿತ್ತು. ಮತ್ತೆ ಮತ್ತೆ ಮಾರನೇ ವರ್ಷ ಮೇನ್ ಭಾಗವತನೇ ಆದ. ಅವ್ರ ಲೇಖನ ಮೇಳ ಬಿಟ್ಟರು, ಅವ್ರು ಬೇರೆ ಇದಕ್ಕೆ ಹೋದ್ರು, ಮತ್ತೆ ನಾನೇ ಪ್ರಧಾನ ಭಾಗವತ. ಒಂದು ವರ್ಷ ಶ್ರೀಧರ ಹೆಬ್ಬಾರು ಕಡತೋಗ ಕೃಷ್ಣ ಭಾಗವತರು ಇದ್ದರು. ಮಂಜುನಾಥ ಭಾಗವತರಿಗೆ ಅನ್ನ ಆಗ್ಬೇಕಂತ ಹೇಳಿದೆ. ಅವರು ನಾನು ಇಲ್ಲಿ ಆಟ ಆಗಿ ಮೈದಾನಲ್ಲಿ ಭಾರಿ ಜನ ಸೇರಿ ಆಟ ಉಂಟು. ತೊಡಿಕಾನ ವಿಶ್ವನಾಥ ಗೌಡ ಮತ್ತು ಜಯರಾಮಾಚಾರ್ಯರವರು ಇಲ್ಲ ಅವತ್ತು. ಇವರಿಗೆ ಕೃಷ್ಣ ಭಾಗವತರಿಗೆ ಭಾರಿ ಬೇಸರ ಆಯಿತು. ಮೈದಾನ ಆಟಕ್ಕೆ ಇವರು ಇದ್ರು, ಎಲ್ಲಿ ರೂಮ್ ಮಾಡಿ ಮಲಗಿದರೆ ಅಲ್ಲಿ ಇವರಿಗೆ ಅವರ ಪ್ಲಾಟ್ ಮತ್ತೆ ಬರಲಿಲ್ಲ. ಇವರಿಗೆ ಬೇಸರ ಆಗಿ ಇವರು ಸೀದಾ ಓದ್ದೆ. ಮೈದಾನ ಆಟದಲ್ಲಿ ನಮ್ಮ ಆಟ ಒಂದು ಹಾಳಾಯ್ತಲ್ವಾ, ಅದು ಹಾಸ್ಯಗಳ ಮೈದ ಜಯರಾಮಾಚಾರಿ ತೊಡಿಕಾನ ವಿಶ್ವನಾಥ ಗೌಡ ವೇಷಧಾರಿ ಇಬ್ರು ಇಲ್ಲ. ಯಾರೆಲ್ಲ? ತೊಡಿಕಾನ ವಿಶ್ವನಾಥ ಗೌಡ ಅವರಲ್ಲಿ ಜಯರಾಮಾಚಾರಿ ಇಬ್ರು ರೂಮಿನಲ್ಲಿ ಇದ್ರು. ನಿದ್ದೆ ಮಾಡಿ ಗೊತ್ತೇ ಆಗಲಿಲ್ಲ. ಮತ್ತೆ ಹೆಚ್ಚಿನ ನೋಡುವಾಗ ಎಚ್ಚರ ಆಗುವಾಗ ಟೈಮ್ ಕಳೆದಿದೆ. ಇನ್ನು ಹೋಗುವುದು ಯಾಕೆ ಬೈತ ಬರಲೇ ಇಲ್ಲ. ಹಾಗೆ ಅವರು ಹೋದವರು ಬರಲೇ ಇಲ್ಲ ಮೇಳಕ್ಕೆ. ಆಗ ಸಾಮುಗ್ರು, ಪೆರುವಾಯಿ, ನಾರಾಯಣ ಶೆಟ್ಟರು, ಸಿದ್ಧಾರ್ಥ ಜನಮ ಶೆಟ್ಟರು, ದೊಡ್ಡ ಕಲಾವಿದರು ಆ ವರ್ಷ. ಅದು ಸಂಪೂರ್ಣ ಹರಿಶ್ಚಂದ್ರ ಅಂತ ಅಮೃತ ಸ್ವಾಮೇಶ್ವರ ಬರೆದದ್ದು ಶುನಶ್ರೀಯ ಮನ ಪ್ರಕರಣದಲ್ಲಿ ಇತ್ತು. ಅದೆಲ್ಲ ಸೇರಿ ಸಂಪೂರ್ಣ ಭಾರಿ ಒಳ್ಳೇದಾಗ್ತಿತ್ತು. ಘಟ್ಟಕ್ಕೆ ಹೋಯ್ತು. ಹೋಗುವಾಗ ಮತ್ತೊಬ್ಬರು ಭಾಗವತರಿಲ್ಲ. ನಾನು ಒಬ್ಬನೇ ಬೆಳಿಗ್ಗೆವರೆಗೂ ಈ MTS ಸ್ಕೂಲಲ್ಲಿ ಸಂಗೀತ ಹೇಳ್ತಿದ್ದೆ. ಸಂಗೀತಕ್ಕೆ ಅವನನ್ನು ಕೂತ್ಕೊಳಿಸಿ MTS ನಾನು ಅಂಬರವರೇ ಕೂತ್ಕೊಳ್ಬೇಕು. ನನಗೆ ಒಂದು ಕ್ಯಾಂಪಿನಲ್ಲಿ ಹುಷಾರಿಲ್ಲದಾಯಿತು, ಹೊಟ್ಟೆ ನೋವು ಭಯಂಕರ. ಎಂತ ನನಗೆ ಅದರಿಂದಲೂ ನಾನು ನೆನೆಸಬೇಕಾದ್ರು ಲಕ್ಷ್ಮೀ ಶರ್ಮಣ್ಣ ನನಗೆ ಫುಲ್ಲು ಸಪೋರ್ಟ್ ಕೊಟ್ಟವರು. ಅದು ಅವರು ಮೇಳದಲ್ಲಿ ಇದ್ರ ಲಕ್ಷ್ಮೀ ಶರ್ಮಣ್ಣ ನನಗೆ ಕುಂಬಳೆ ಮೇಳದಿಂದ ಹಿಡಿದು ಕದ್ದರಿ ಮೇಳದವರೆಗೆ ನನಗೆ ಒಟ್ಟಿಗೆ ನನಗೆ ಫುಲ್ಲು ಸಪೋರ್ಟ್ ಕೊಟ್ಟವರು ಅವರು ಲಕ್ಷ್ಮೀ ಶರ್ಮಣ್ಣ. ಅದು ನಾವೊಟ್ಟಿಗೆ ಮಲಗೋದು, ಸ್ನಾನಕ್ಕೆ ಹೋಗುದಿಲ್ಲ ಒಟ್ಟಿಗೆ ಹೋಗ್ಬೇಕು, ಅವರು ಬೇರೊಟ್ಟಿಗೆ ಹೋಗುದಿಲ್ಲ, ಅವರು ಯಾರೊಟ್ಟಿಗೆ ಸೇರುವುದಿಲ್ಲ. ನಾನಂತ ಹೇಳಿದ್ರೆ ಆಯ್ತು ಅವರಿಗೆ ಒಟ್ಟಿಗೆ. ಹಾಗೆ ಅವರು ಏನಾದರೂ ಹೆಸರು ತಪ್ಪಾದರೆ ಮಾರೋ ದಿವಸ ನಾವು ಕ್ಯಾಂಪ್ನಲ್ಲಿ ಇರುವಾಗ ಅದನ್ನು ಕೂತ್ಕೊಂಡು ಹೇಳಲಿಕ್ಕೆ ಗೊತ್ತಿಲ್ಲ. ಅವರಿಗೆ ಒಳ್ಳೆ ಅನುಭವ ಉಂಟು, ಮತ್ತೆ ಡೈರೆಕ್ಷನ್ ಗೊತ್ತುಂಟು. ಕಥೆಯನ್ನು ಹೇಗೆ ಕೊಂಡೋಗ್ಬೇಕು, ಆ ಪದ್ಯಕ್ಕೆ ಹೇಗೆ ಹೇಳಿದ್ರೆ ಚಂದ ಆಗ್ಬೋದು, ಅದೆಲ್ಲ ಅವರಿಗೆ ಗೊತ್ತಾಗ್ತದೆ. ರಂಗ ನಿರ್ದೇಶನಗಳು ಗೊತ್ತಿರಬೇಕು, ಒಳ್ಳೆ ಗೊತ್ತುಂಟು ಅವರಿಗೆ. ಈಗ ನಾವು ಕಲಿಯೋದವ್ರು ಹೋದ್ರು ಅವರು ಮಾರ ದಿವಸ ಹೇಳ್ತಾರೆ, ಅಲ್ಲಿ ನೀವು ಹೀಗೆ ಇವತ್ತೊಂದು ಪ್ರಯೋಗ ಮಾಡಿ ನೋಡಿ, ಅದು ಸೂಪರ್ ಆಗ್ತದೆ, ಅದು ಆಗ್ತದೆ. ರಾಗದ ಪ್ರಯೋಗ ಎಲ್ಲರಿಗೂ ಗೊತ್ತಿರ್ತದೆ. ಅವ್ರದ್ದು ಹೇಗೂ ಯಕ್ಷಗಾನ ಫ್ಯಾಮಿಲಿ ಅದು, ಅಮ್ಮಣ್ಣ ಫ್ಯಾಮಿಲಿ. ಹಾಗೆಲ್ಲಾಗಿ ಸತ್ಯಹರಿಶ್ಚಂದ್ರ ಪೆರುವಾಯಿಯವರು, ಇವ್ರದ್ದು ವಿಶ್ವಾಮಿತ್ರ ಪೆರುವಾಯಿಯವರದ್ದು ಭಾಗವತರಿಗೂ ಸರಿಜಿ ಇದಾಯ್ತಾ ಎಂತ ಹೊಡೆದಲ್ಲಿ. ಹಾಗೆಲ್ಲ ಭಾಗವತರು ತರಿಸ್ಲಿಕ್ಕೆ ಭಾಗವತರು ಇಲ್ಲ. ಮತ್ತೆ ಒಂದು ಮೇಳದ ಭಾಗವತ ಮತ್ತೊಂದು ಮೇಳಕ್ಕೆ ಹೋಗ್ಲಿಕ್ಕಿಲ್ಲಲ್ವಾ. ಇವಾಗ ಹಾಗೆ ನಾವು ರಜೆ ಮಾಡಿ ಮತ್ತೊಂದು ಮೇಳದಲ್ಲಿ ಮತ್ತೆ ಹೇಳಲಿಕ್ಕಿಲ್ಲ. ಈಗ ಇಲ್ಲಿಗೆ ಹೋಗ್ಬೋದು, ಆಗ ಅದಿರ್ಲಿಲ್ಲ.
ಇವರು ಲಕ್ಷ್ಮೀ ಇನ್ನ ಲಕ್ಕೆ ಮಾತ್ರ ತಗೊಂಡು ಎಂತಾದರೂ ಆ ಒಂದು ತಾಯ್ತಾನ. ಹಾಗೆ ನಾನು ಹೇಳಿದೆ ವಿಶ್ವಾಮಿತ್ರ ವಶಿಷ್ಠರದ್ದು ಒಂದು ಸಂವಾದ ಮುಗಿಲಿ, ಮತ್ತೆ ಬಂದು ನಾನು ಕೂತ್ಕೊಳ್ತೇನೆ. ಅಲ್ಲಿ ತನಕ ಯಾರು ಕೂತ್ರು? MTS ಗಳಲ್ಲಿ ಉದ್ದಾಲಕ ಮತ್ತು ಇದು ಬೇರೆ ಅವರಿಗೆ ಗೊತ್ತಾಯಿತು. MTSನ ಪದ್ಯ ಅಂದರೆ ಎನ್ನ ವಿಶ್ವಾಮಿತ್ರ ಇದ್ದಿದ್ದ ಸ್ವಲ್ಪ ಹೀಗೆ ಮಲ್ಕೊಂಡಲ್ಲಿ ಹೇಳಿದ್ರು ಬೇರೆ ಆನ ಬುದ್ಧಿಗೆ ಎನ್ನ ಇದ್ದಿ ರಾಮಚಂದ್ರ ಇವತ್ತು ಕುಲ್ಲಿ ಎಲ್ಲವು ಏನೋ ಸಾಂಗ್ ಪದ್ಯ ಕಾಯಿ ಮುಗಿದು ಎನ್ನ ವಯಸ್ಸು ಮತ್ತೆ ದಾಸ ಬಂಡ ಬಂದು ಹೇಳಿದ್ರೆ ಪೇರು ಅದಕ್ಕೆ ಏನು ಆಯ್ತು ಅಂತ ಹೇಳಿದೆ. ನಾನು ಒಂದು ಕೈಗೆ ಇಟ್ಟು ಜಾಗದಲ್ಲಿ ಇಟ್ಟೆ ಬೆಳಿಗ್ಗೆವರೆಗೆ ಪದ್ಯ ಹೇಳಿದ್ದೆ. ದೇವರ ದಯದಲ್ಲಿ ಯಕ್ಷಗಾನ ಮತ್ತೆ ಏನು ಮಾಡಲಿಲ್ಲ. ರಂಗಕ್ಕೆ ಹೋದ ಮೇಲೆ ನಮ್ಮದು ಗೊತ್ತಾಗುದಿಲ್ಲ ಅಂತ ಹೇಳಿ ಹಾಗೆ.